ಏನ ಇವತ್ತಿನ ದಿವಸ ಗೋಕಾಕ್ ತಾಲೂಕಾದ್ಯಂತ ನಮ್ಮದ 40-50% ಗೊಂಜಾಳ ಬೆಳಿತಕ್ಕಂತ ರೈತರದು ಈ ಮಧ್ಯವರ್ತಿಗಳು ಈ ಏಜೆಂಟ್ ಏನದಾರಪ್ಪ ಅಂತಂದ್ರ 16-17 ರೂಪಾಯಿದಾಗ ನಮಗ ಗೊಂಜಾಳ ಖರೀದಿ ಮಾಡ್ಕೊಳತಾರು. ಅದರಿಂದ ನಮಗ್ ಬಹಳ ತೊಂದರೆ ಆಗತೈತಿ. ಅದ್ರ ಸಲುವಾಗಿ ನಾವು ತಹಶೀಲ್ದಾರ್ ಅವರಿಗೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಏನ್ ಮಾಡ್ಕೊತಪ್ಪ ಅಂತಂದ್ರ ಅತಿ ಬೇಗನೆ ಗೊಂಜಾಳ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿಕೆಸಿಂದ ಈ ರೈತರಿಗೆ ಅನುಕೂಲ ಮಾಡಿಕೊಡ್ರಿ. ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, MSP ದರ ಅಂತೇಳಿ 2400 ರೂಪಾಯಿ ಘೋಷಣೆ ಮಾಡೈತಿ. ಆದ್ರೂ ಸಹಿತ ಇವತ್ತ ವರದಿ ಯಾವ ರೀತಿ ಕೊಟ್ಟಾರಪ್ಪ ಅಂತಂದ್ರ ನಮ್ಮಲ್ಲಿ ಉದ್ದಿನ ಕಾಳ, ಹೆಸರು ಕಾಳ ಐತೆ ಅಂತ ಹೇಳಿ ಕೊಟ್ಟಿಕೆಸಿಂದ ಈ ಎಲ್ಲಾ ತಾಲೂಕಾ ಮಟ್ಟದ ಕೃಷಿ ಇಲಾಖೆ ಅಧಿಕಾರಿ ಆಗಿರ್ಬೋದು, ಈ ತೋಟಗಾರಿಕೆ ಇಲಾಖೆ ಅಧಿಕಾರಿ ಆಗಿರ್ಬೋದು, APMC ಆಗಿರ್ಬೋದು, ಈ ತಹಶೀಲ್ದಾರ್ ಕಾರ್ಯಾಲಯದವ್ರ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ವರದಿಯನ್ನ ತಪ್ಪ ಕೊಡತಾರ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾದ್ಯಂತ ಪ್ರಮುಖವಾಗಿ ಬೆಳಿತಕ್ಕಂತ ಯಾವ ಬೆಳೆಗಳಪ್ಪ ಅಂತಂದ್ರೆ ಕಬ್ಬು ಆಗಿರ್ಬೋದು ಮತ್ತು ಗೊಂಜಾಳ ಆಗಿರ್ಬೋದು, ಇನ್ನಿತರ ತರಕಾರಿ ಬೆಳಿತಾರ. ಹೊರತಾಗಿ ಉದ್ದಿನ ಕಾಳ ಅಲ್ಲೇ ಹೆಸರು ಕಾಳ ಮತ್ತು ಉದ್ದಿನ ಕಾಳ ತಮ್ಮ ಮನಿ ಪೂರ್ತಿಯಾಗ ಬೆಳ್ಕೊಳ್ಳುವಂತ ರೈತರದಾರ. ಆದ್ರ ಅದು ಹೆಸರು ಕಾಳ ಅಧ್ಯಕ್ಷರು ಹೇಳಿದಾಗ ಹೆಸರು ಕಾಳು ಸದ್ಯಕ್ಕೆ ಹೊಲದಾಗ ನಾಶ ಆಗಿ ಹೋಗೈತಿ ಮಳಿ ಬಿದ್ದಿಕೆಸಿಂದ. ಅದ್ರ ಸಲುವಾಗಿ ಕೂಡಲೇ ಏನಾರ ನಮಗ ಗೊಂಜಾಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಕೆಸಿಂದ ನಮಗ ಏನಾರ ರೈತರಿಗೆ ಅನುಕೂಲ ಮಾಡಿಕೊಡ್ಲಿಲ್ಲಪ್ಪ ಅಂತಂದ್ರ ಈ ತಹಶೀಲ್ದಾರ್ ಕಚೇರಿ ಮುಂದೆ ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲಾ ಮುಖಂಡರ ಪರವಾಗಿ, ರಾಜ್ಯ ರೈತ ಸಂಘದ ಪರವಾಗಿ ಎಚ್ಚರಿಕೆ. ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಇಲ್ಲಿ ತಾಲೂಕಾ ಒಂದು ರೈತ ಸಂಘದ ಮುಖಂಡರ ಬಂದ ನಾವ್ ಇಲ್ಲಿ ತಹಶೀಲ್ದಾರ್ ಅವ್ರಿಗೆ ಏನ್ ಮನವಿ ಮಾಡಿದೀವಿ ಅಂತಂದ್ರ, ಇವತ್ತ ಗೊಂಜಾಳ ರಾಶಿ ಪ್ರಾರಂಭ ಆಗಿ, ಮೆಕ್ಕೆಜೋಳದ ರಾಶಿ ಪ್ರಾರಂಭ ಆಗಿ ಸುಮಾರು ದೀಡ್ ತಿಂಗಳಿಂದ ಆಯ್ತು. ಇಲ್ಲಿ ಉದ್ದ ಬೆಳವಣಿಗೆ ಬೆಳೆಯುವಂತ ಪ್ರದೇಶ ಕಡಿಮೆ, ಹೆಸರು ಬೆಳೆಯುವಂತ ಪ್ರದೇಶ ಕಡಿಮೆ, ಸೋಯಾಬೀನ್ ಬೆಳೆಯುವಂತ ಪ್ರದೇಶ ಕಡಿಮೆ. ಅವೆಲ್ಲ ಈಗಾಗಲೇ ರಾಶಿ ಆಗಿ ಸುಮಾರು ಜುಲೈ ಒಳಗ, ಆಗಸ್ಟ್ ಒಳಗ ಅವೆಲ್ಲ ಕ್ಲಿಯರ್ ಆಗಿ ಅವು ಹೋಗ್ಯಾವ, ಅವೆಲ್ಲ ರಾಶಿ ಆಗಿ. ಆದ್ರ ಈಗ ಆ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡ್ಯಾರ. ಆದ್ರೆ ಈಗ ಸದ್ಯ ಅವಶ್ಯ ಇರೋದು ರೈತರಿಗೆ ಗೊಂಜಾಳ ಖರೀದಿ ಕೇಂದ್ರ. ಅದಕ್ಕ ತಹಶೀಲ್ದಾರ್ ಅವ್ರ ಮುಖಾಂತರ ಜಿಲ್ಲಾಧಿಕಾರಿ ಅವ್ರಿಗೂ ಕೇಳ್ಕೊತೀವಿ, ತಹಶೀಲ್ದಾರ್ ಅವ್ರಿಗೂ ನಾವು ಕೇಳ್ಕೊಂಡಿವಿ. ಇವತ್ತು ದಯವಿಟ್ಟು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ. ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಈಗೇನ್ ಮಧ್ಯವರ್ತಿಗಳು ಏಜೆಂಟ್ರಿಗೆ ಏನ್ ಹೊಂಟೈತಿ ಅದನ್ನೆಲ್ಲ ಅದು ರೈತರಿಗೆ ಸಿಗುವಂತ ವ್ಯವಸ್ಥೆ ಮಾಡ್ರಿ. ಯಾಕಂತಂದ್ರ ಎಲ್ಲಾ ಏನ ರಾಶಿ ಆಗಿ ಎಲ್ಲಾ ಗೊಂಜಾಳ ನಾವು ರೈತರ ಮಾರಿದ ನಂತರ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅದ ರೈತರಿಗೆ ಏನು ಸಿಗುವಂತದ್ದಲ್ಲ. ಅದು ಮತ್ತು ಯಾರಿಗೆ ಹೋಗಿ ಮುಟ್ಟೋದು, ಏಜೆಂಟ್ಗನ ಮುಟ್ಟೋದು. ಅದಕ್ಕ ಅದನ್ನ ನೀವು ನಿಜವಾಗಿಯೂ ದಯವಿಟ್ಟು ನೀವು ರೈತರ ಬಗ್ಗೆ ನಿಮಗೆ ಕಾಳಜಿ ಅನ್ನೋದಿತ್ತಂತಂದ್ರ ತಕ್ಷಣನ ಗೊಂಜಾಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ. ಅದೇನು MSP 2400 ರೂಪಾಯಿ